ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 1/8/2025 ಆಗಸ್ಟ್ ತಿಂಗಳ ಮೊದಲ ದಿನ, ಹಾಗೆ ಶ್ರಾವಣ ಶುಕ್ರವಾರ, 2ನೇ ಶ್ರಾವಣ ಶುಕ್ರವಾರದ ದಿನ. ಎಲ್ರಿಗೂ ಒಳ್ಳೇದಾಗ್ಲಿ, ಲಕ್ಷ್ಮೀ ದೇವಿಯ ಕೃಪೆ ಎಲ್ಲರ ಮೇಲೂ ಇರ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾಫಲ, ಹಾಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ಮಹತ್ತರ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು, ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು ಹಾಗೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತೆ ಪಂಚಭೂತ ವಾಸ್ತು ತಜ್ಞರು ಆದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಯೋಣ. ನೋಡಿ, ಇವತ್ತು ತುಂಬ ಮೊದಲೇ ಒಂದು ತಿಂಗಳಿನ ವಿಶೇಷ 1ನೇ ತಾರೀಕು ಇರುವಂಥದ್ದು. ಅಷ್ಟಮಿ ತಿಥಿ, ಶುಕ್ಲ ಪಕ್ಷ, ಸ್ವಾತಿ ನಕ್ಷತ್ರ, ಶುಕ್ರವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 6 ನಿಮಿಷ ಸೂರ್ಯೋದಯ ಆಗುವಂಥದ್ದು, 6 ಗಂಟೆ 45 ನಿಮಿಷ ಸೂರ್ಯಾಸ್ತ ಅಂತ ಹೇಳ್ತೀವಿ. ಇವತ್ತಿನ ರಾಹುಕಾಲ 10 ಗಂಟೆ 51 ನಿಮಿಷದಿಂದ 12 ಗಂಟೆ 26 ನಿಮಿಷ. ಯಮಗಂಡ ಕಾಲ 3 ಗಂಟೆ 36 ನಿಮಿಷದಿಂದ 3 ಗಂಟೆ 5 ಗಂಟೆ 11 ನಿಮಿಷ. ಗುಳಿಕ ಕಾಲ 7 ಗಂಟೆ 41 ನಿಮಿಷದಿಂದ 9 ಗಂಟೆ 16 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 12 ಗಂಟೆ 1 ನಿಮಿಷದಿಂದ 12 ಗಂಟೆ 51 ನಿಮಿಷ ಆಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸಿದ್ದೀರಾ, ಹಾಗೆ ದಿನದ ವಿಶೇಷತೆ ನೋಡಿ, ತುಂಬ ವಿಶೇಷ. ಶ್ರಾವಣದ ಶುಕ್ರವಾರ, ತಾವು ಹೇಳ್ದಂಗೆ 2ನೇ ಶುಕ್ರವಾರ, ಪಂಚಾಂಗ ಶುದ್ಧಿ ಇರುವಂಥದ್ದು. ಮುಹೂರ್ತಗಳಲ್ಲಿ ವಿಶೇಷವಾಗಿ ಸ್ಥಿರಾಸ್ತಿ, ಚರಾಸ್ತಿ. ಚರಾಸ್ತಿ ಅಂತಂದರೆ ವಾಹನ ಇತ್ಯಾದಿ ಯೋಗ, ಒಂದು ಒಳ್ಳೆಯ ಖರೀದಿ ಸಾಧ್ಯ ಯೋಗ ಅಂತ ಹೇಳ್ತೀವಿ, ಶುಭ ಯೋಗ ಅಂತ ಹೇಳ್ತೀವಿ. ಒಂದು ವಾಹನ ಇತ್ಯಾದಿ ಏನಾದರೂ ಖರೀದಿ ಮಾಡೋದಕ್ಕೆ ತುಂಬ ಶುಭ. ಅದರಲ್ಲಿ ದ್ವಿಚಕ್ರ ವಾಹನ ಆಗಿರ್ಬೋದು, ಮತ್ತು 2 ವೀಲರ್ 4 ವೀಲರ್ಸ್ ಏನಂತ ಹೇಳ್ತೀವಿ, ಆ ಒಂದು ವಾಹನ ಖರೀದಿಗೆ ಒಳ್ಳೆಯ ಮುಹೂರ್ತ. ಅಂದರೆ ಯಾವುದೇ ರಾಶಿ ನಕ್ಷತ್ರ ಆಗಿದ್ರೂ ಕೂಡ ಶ್ರಾವಣ ಶುಕ್ರವಾರ ಒಳ್ಳೆಯ ಮುಹೂರ್ತ. ಅದರಲ್ಲಿ ನೀವು ರಾಹುಕಾಲ ಅವಾಯ್ಡ್ ಮಾಡಿಕೊಂಡು ಇವತ್ತಿನ ಒಂದು ಮುಹೂರ್ತ ಭಾಗಕ್ಕೆ ನೀವು ಫಾಲೋಅಪ್ ಮಾಡಿ ಇವತ್ತಿನ ಒಂದು ವಾಹನ ಖರೀದಿ ಮಾಡಿದ್ರೆ ಶುಭವಾಗುವಂಥದ್ದು. ವಿಶೇಷವಾಗಿ ಸ್ತ್ರೀಯಿಂದ ಬಿಸ್ನೆಸ್ ಮಾಡುವಂಥದ್ದು, ಸ್ತ್ರೀಗೆ ಸಂಬಂಧಪಟ್ಟ ಬಿಸ್ನೆಸ್ಸು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಸಲೂನ್ಗಳಾಗಿರ್ಬೋದು, ಮತ್ತು ಬೊಟೆಕ್ಗಳಾಗಿರ್ಬೋದು, ಅವರಿಗೆ ಇವತ್ತು ಒಂದು ಶುಭವಾದ ವಾರ. ಏನಾದರೂ ಹೊಸ ಕಾರ್ಯ ಪ್ರಾರಂಭ ಮಾಡೋದು, ಅದರಲ್ಲೇ ಒಂದು ಬ್ರ್ಯಾಂಚ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಆ ರೀತಿ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಕಾರ್ಯಕ್ಷಮತೆ, ಕಾರ್ಯಸಾಧ್ಯತೆಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಶ್ರಾವಣದ 2ನೇ ಶುಕ್ರವಾರ ಶುಭವಾಗಿರುವಂಥದ್ದು. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿದುಕೊಂಡಿದ್ದಾಯ್ತು. ಗುರೂಜಿ, 12 ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಮೊದಲನೇದಾಗಿ ವೀಕ್ಷಕರೇ, ಮೇಷರಾಶಿ. ನಿಮ್ಮ ಆರೋಗ್ಯ ನೋಟವನ್ನು ಸುಧಾರಿಸಲು ಇವತ್ತು ಒಳ್ಳೆಯ ಹೊಸ ಕೆಲಸ ಮಾಡಲು ತುಂಬ ಶುಭವಾಗಿರುವಂಥದ್ದು. ಅದಕ್ಕೆ ಸಾಕಷ್ಟು ಸಮಯ ಕೂಡ ಇವತ್ತು ತಾವು ಹೊಂದಿರ್ತೀರಾ. ಆದರೆ ಸ್ವಲ್ಪ ನೀವು ಬ್ಯಾಂಕ್ ವ್ಯವಹಾರಗಳಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುವಂಥ ದಿನವಾಗಿರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ಗುರೂಜಿ, ವೃಷಭ ರಾಶಿ. ವೃಷಭ ರಾಶಿಯವರು ಅನಿರೀಕ್ಷಿತ ಸ್ವಭಾವ, ಸ್ವಲ್ಪ ವೈವಾಹಿಕ ಸಂಬಂಧವನ್ನು ಏರುಪೇರು ಮಾಡಬಹುದು. ಯಾವುದೇ ರೀತಿ ಹಾಳು ಮಾಡಲು ಬಿಡಬೇಡಿ. ಇದನ್ನು ತಡೆಯೋದಕ್ಕೆ ಖಚಿತಪಡಿಸ್ಕೊಳ್ಳಿ. ಮತ್ತು ನೀವು ಇದರ ಜೊತೆಗೆ ಏನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ರಹಸ್ಯವನ್ನು ಮೇಂಟೈನ್ ಮಾಡಿ, ಅದರಿಂದ ದಿನ ಶುಭವಾಗುತ್ತೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರೂಜಿ, ಮಿಥುನ ರಾಶಿ. ನಿಮ್ಮ ಪ್ರೀತಿ ಪಾತ್ರರೊಡನೆ ಒಂದು ಸಮಯವನ್ನು ವ್ಯಯ ಮಾಡುವಂಥ ದಿನ. ಅದರಿಂದ ನಿಮಗೆ ದಿನ ಸಂತೋಷಮಯವಾಗಿರುವಂಥದ್ದು. ಮತ್ತು ನೀವು ನಿಮ್ಮ ಸಂಗಾತಿಗೆ ಇವತ್ತೊಂದು ಅದ್ಭುತ, ಒಂದು ಆಶ್ಚರ್ಯಚಕಿತವಾಗಿರುವಂಥ ಸುದ್ದಿ ಕೂಡ ಹೇಳುವಂಥ ಒಂದು ಸುದಿನವಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿಯ ಬಗ್ಗೆ ತಿಳಿಯೋಣ. ಇಂದು ನಿಮ್ಮ ಆರೋಗ್ಯವು ಆರೋಗ್ಯಮಯವಾಗಿರುವಂಥದ್ದು ನಿರೀಕ್ಷೆ ಮಾಡ್ಬೋದು. ಸ್ವಲ್ಪ ಹೆಚ್ಚು ಹಣದ ಒಂದು ಪೋಲಾಗುವಂಥದ್ದು, ಸ್ವಲ್ಪ ಹಣದ ಖರ್ಚಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ದಿನ ಶುಭವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಗುರೂಜಿ, ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀರಾ, ಹಾಗೆ ಪರಿಹಾರ ತಂತ್ರ ಅಂತ ಏನಾದ್ರು ತಿಳಿಸ್ಕೊಡ್ತೀರಾ ಈ ದಿನದ ಮಟ್ಟಿಗೆ? ನೋಡಿ, ಓಂ ಸೋಮಾಯ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಗಡೆ ಹೊರಟ್ರೆ ಒಳ್ಳೆಯದು ಅಂತ ಇವತ್ತಿನ ದಿನ ಇವರಿಗೆ ಒಂದು ಪರಿಹಾರ. ಕರ್ಕಾಟಕ ರಾಶಿಯವರು ಕೂಡ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂದ್ರೆ ಗುರೂಜಿಗಳು ತಿಳಿಸಿರುವಂತಹ ಒಂದು ತಂತ್ರ ಅಂದ್ರೆ ಒಂದು ಮಂತ್ರ ಏನಿದೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವಿಶೇಷವಾಗಿ ಒಂದು ಖುಷಿ ಇರುವಂಥ ದಿನ. ಹೆಚ್ಚಾಗಿ ಇವತ್ತು ರಾಶ್ಯಾಧಿಪತಿ ಅನುಗ್ರಹ, ಶುಕ್ರನ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿರುತ್ತೆ. ಇದರಿಂದ ದಿನ ನಿಮಗೆ ಆನಂದಮಯವಾಗಿರುವಂಥ ದಿನ, ಖುಷಿಯನ್ನು ಹಂಚುವಂಥ ದಿನ ಸಿಂಹರಾಶಿಯವರಿಗೆ ಆಗಿರುವಂಥದ್ದು. ಸಿಂಹರಾಶಿಯ ನಂತರ ಕನ್ಯಾ ರಾಶಿಯ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ವೀಕ್ಷಕರೇ, ನಾವು ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ಪ್ರಶ್ನಾ ಸಮಯದಲ್ಲಿ ತಗೊಳ್ತಾ ಇದ್ದೀವಿ. ಗುರೂಜಿ, ತಗೊಳ್ಳೋಣ. ಖಂಡಿತ.
ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ. ಇವರ ಹೆಸರು ಹೇಮಾ ಅಂತ ಹೇಳಿ ಗುರುಜಿ. ಹೇಮಾ. ಹೌದು. ಜನ್ಮ ದಿನಾಂಕ ತಿಳಿಸ್ಲಾ? ಖಂಡಿತ ಹೇಳಿ. 27/6/99. 27/6/99. ಹೌದು. ಜನ್ಮ ಸಮಯ ಬಂದು 10:53 PM ಓಕೆ. ಜನ್ಮಸ್ಥಳ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವರು ಕೇಳ್ತಾ ಇರೋ ಪ್ರಶ್ನೆ ಬಂದು ಕರಿಯರ್ ಸೆಟಲ್ಮೆಂಟ್ ಮತ್ತೆ ಫಾರಿನ್ ವಿಸಿಟ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ಹೇಮಾ ಯಾರು ಒಂದು ಪ್ರಶ್ನೆಯ ವಿಚಾರದಲ್ಲಿ ಕಳಿಸಿರೋದು ಅಂತಂದರೆ, ಇವರಿಗೆ ನಡೀತಿರುವಂಥ ದಶಾಭುಕ್ತಿ ಅನುಸಾರವಾಗಿ ನೋಡೋದಾದರೆ ಪ್ರತಿಯೊಂದು ವಿಚಾರದಲ್ಲಿ ಅನುಕೂಲಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶುಕ್ರ ಮಹಾದಶನಲ್ಲಿ ಬುಧ ಅಂತರ್ದಶ ನಡೀತಾ ಇದೆ. ಮೂಲ ಪ್ರಶ್ನೆ ಏನಿದೆ ಇವ್ರದ್ದು? ಕರಿಯರ್ ಸೆಟಲ್ಮೆಂಟ್ ಮತ್ತೆ ಫಾರಿನ್ ವಿಸಿಟ್. ನೋಡಿ, ಕರಿಯರ್ ವಿಚಾರವಾಗಿ ನಾವು ದಶಮ ಸ್ಥಾನ ನೋಡ್ತೀವಿ. ದಶಮಕ್ಕೆ ಚಂದ್ರ ಬಂದಿರುವಂಥದ್ದು ತುಂಬ ಒಂದು ಒಳ್ಳೆಯ ವಿಚಾರ. ಅದಲ್ದಿರ ಇವರಿಗೆ ಫಾರಿನ್ ಸೆಟಲ್ಮೆಂಟ್ ಅಂತ ಕೇಳಿದರೆ, ಫಾರಿನ್ಗೆ ಅಧಿಪತಿಯಾಗಿರುವಂಥ ಗ್ರಹ 9ನೇ ಮನೆ ಅಧಿಪತಿ, ತುಂಬ ಪ್ರಬಲವಾಗಿರುವಂಥದ್ದು. ಅದರ ಜೊತೆಯಲ್ಲಿ ಇವರಿಗೆ ನಡೀತಿರೋ ದಶಾಭುಕ್ತಿ ಕೂಡ ಅನುಕೂಲವಾಗಿರುವಂಥದ್ದು. ಸ್ವಲ್ಪ ಮುಂಬರುವ ದಶಾಭುಕ್ತಿಗಳಲ್ಲಿ ಫಾರಿನ್ ಸೆಟಲ್ಮೆಂಟು, ಕರಿಯರ್ ಸೆಟಲ್ಮೆಂಟ್ ಇದೆ. ದಶನಾಥ ಸ್ವಲ್ಪ ಶುಕ್ರ ಇರೋದ್ರಿಂದ ಶುಕ್ರನಿಗೆ ಪರಿಹಾರ ಪ್ರತಿಯೊಂದು ಶುಕ್ರವಾರ ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋದು ತುಂಬ ಒಳ್ಳೆಯದು ಅಂತ ಇವರಿಗೆ ಆಗುತ್ತೆ. ಅದರಿಂದ ಇವರಿಗೆ ಮುಂಬರುವ ದಿನಗಳಲ್ಲಿ ಚೆನ್ನಾಗಿದೆ. ಸೊ ಆದಷ್ಟು ಬೇಗ ಗುರೂಜಿಗಳು ತಿಳಿಸಿರುವಂತಹ ಪರಿಹಾರ ಭಾಗವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಪ್ರೀತಿಯ ಶಕ್ತಿ ನಿಮಗೆ ಪ್ರೀತಿಸಲು ಒಂದು ಶುಭ ಕಾರಣವನ್ನು ನೀಡುವಂಥದ್ದು. ಕೆಲಸದಲ್ಲಿ ವೃತ್ತಿಪರ ವರ್ತನೆ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ನಿಮಗೆ ಮೆಚ್ಚುಗೆ ತರುತ್ತೆ. ನಿಮ್ಮ ಕ್ಲೈಂಟ್ಸ್ ಆಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮೇಲಾಧಿಕಾರಿಗಳಿಂದ ಹೊಗಳಿಕೆ ಸಿಗುವಂಥ ಒಂದು ಶುಭ ದಿನ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ಗುರೂಜಿ ತುಲಾ ರಾಶಿ. ತುಲಾ ರಾಶಿಯವರು ಸ್ವಲ್ಪ ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆಯಿಂದ ಇರಿ. ವಿಶೇಷವಾಗಿ ತಿರುವುಗಳಲ್ಲಿ ವಾಹನ ಚಲಾವಣೆ ಮಾಡುವಾಗ ಸ್ವಲ್ಪ ಏರುಪೇರುಗಳಾಗ್ಬೋದು. ಬೇರೆಯವರ ಉದಾಸೀನತೆ ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅದಕ್ಕೆ ಆನಂದಮಯವಾಗಿ ಸ್ವಲ್ಪ ಕ್ರಿಯಾತ್ಮಕವಾಗಿದ್ದರೆ ಬೇರೆಯವರಿಂದ ಆಗುವಂಥ ತೊಂದರೆಗಳನ್ನು ಕೂಡ ತಡಿಬೋದು. ಗುರುಜಿ, ತುಲಾ ರಾಶಿಯವರಿಗೆ ಈ ದಿನದ ಮಟ್ಟಿಗೆ ಏನ್ ಪರಿಹಾರ ಕ್ರಮ ಮಾಡ್ಕೊಳ್ಬಹುದು? ಯಾಕೆಂದ್ರೆ ವಾಹನ ಓಡಿಸ್ಬೇಕಾದ್ರೆ ತಿರುವುಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸೋದಕ್ಕೆ ಕೂಡ ತಿಳಿಸಿದ್ದೀರಾ. ನೋಡಿ, ವಿಶೇಷವಾಗಿ ತುಲಾ ರಾಶಿಯಲ್ಲಿ ಇವತ್ತು ಚಂದ್ರ ಇರುವಂಥದ್ದು, ಅದರಲ್ಲೂ ಕೂಡ ಸ್ವಾತಿ ನಕ್ಷತ್ರದಲ್ಲಿ ಇವತ್ತು ಚಂದ್ರ ಗೋಚರ ಮಾಡ್ತಿರುವಂಥದ್ದು. ಸ್ವಲ್ಪ ಏನಂದರೆ ಎಚ್ಚರಿಕೆಯಿಂದ ಇರಬೇಕು. ಮತ್ತು ರಾಷ್ಟ್ರಾಧಿಪತಿಯ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಮಾಡೋದ್ರಿಂದ ಒಳ್ಳೆಯದು. ಮತ್ತು ತುಲಾ ರಾಶಿಯವರು ಸ್ವಲ್ಪ ಆದಷ್ಟು ಈಗ ವಾಹನ ಚಲಾವಣೆ ಅವರಿಗೆ ಅಡಚಣೆ ಇದ್ದರೆ ಅವರು ಅವತ್ತು ವಾಹನ ಬದಲಾವಣೆ ಅಂದರೆ ಬೇರೆಯವರು ವಾಹನ ಓಡಿಸಿದ್ರೆ ಒಳ್ಳೆಯದು, ಅಥವಾ ಅವರ ಒಂದು ಇರುವಂಥ ಪ್ರಯಾಣನ ಮುಂದೂಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ತುಲಾ ರಾಶಿಯವರು ಕೂಡ ಇದನ್ನ ಮಾಡ್ಕೊಳ್ಳಿ ಇವತ್ತಿನ ದಿನದ ಮಟ್ಟಿಗೆ ಅಂತ ತಿಳಿಸ್ತಾ ಮುಂದಿನ ರಾಶಿ ಗುರುಜಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನಿಮ್ಮ ಬಳಿ ಸಹಾಯಕ್ಕೆ ಬರುವ ಜನರೊಂದಿಗೆ ಬದ್ಧತೆಯಿಂದ ಇರಿ. ಒಳ್ಳೆಯ ಭೋಜನ ತಿಂಡಿ ತಿನ್ನುವಂಥ ಒಂದು ಒಳ್ಳೆಯ ಯೋಗ ಮತ್ತು ರಾತ್ರಿ ನಿದ್ದೆ ಸಮಯ ಕೂಡ ಇವತ್ತು ನೀವು ಆರಾಮದಾಯಕವಾಗಿ ಮಾಡ್ತೀರಾ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಧನುರಾಶಿ. ರಾಶಿಯವರು ಇವತ್ತು ಚೈತನ್ಯಯುಕ್ತರಾಗಿರ್ತೀರಾ. ನೀವೇನೇ ಮಾಡಿದ್ರು ಕೂಡ ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳುವ ಅರ್ಧ ಸಮಯದಲ್ಲಿ ನೀವು ಇದನ್ನು ಮಾಡಿ ಮುಗಿಸುವಂಥದ್ದು. ಇದರಿಂದ ನಿಮ್ಮ ದಿನ ಕ್ರಿಯಾತ್ಮಕವಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕರ ರಾಶಿಯ ವಿಚಾರದ ಬಗ್ಗೆನೂ ಕೂಡ ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ. ನಿಮ್ಮ ಸಂಗಾತಿ ಹೊರಗಡೆ ಹೋಗುವಂತೆ ಸ್ವಲ್ಪ ನಿಮ್ಮ ಮನೆಯಿಂದ ಸುತ್ತಾಡಿಸುವಂಥ ವಿಚಾರ ಅವರು ಒಂದು ಡಿಮ್ಯಾಂಡ್ನ ಮಾಡ್ಬೋದು. ಅದರಿಂದ ನಿಮಗೆ ಸ್ವಲ್ಪ ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ. ಆದರೂ ಸಮಯ ತೆಗೆದು ಅವರೊಂದಿಗೆ ಕಾಲ ಕಳೆಯೋದು, ಹೊರಗಡೆ ಹೋಗೋದ್ರಿಂದ ದಿನ ಆನಂದಮಯವಾಗಿರುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಭಯವನ್ನು ಗುಣಪಡಿಸಲು ಇವತ್ತು ಒಳ್ಳೆಯ ಸಮಯ. ಭೌತಿಕ ಚೈತನ್ಯವನ್ನು ಕಡಿಮೆ ಮಾಡ್ಕೊಳ್ದಿರೋ ವಿಚಾರದಲ್ಲಿ ಜೀವಿತಾವಧಿಯಲ್ಲಿ ಕೂಡ ನೀವು ಮುಂದುವರೆದ ಪ್ಲಾನಿಂಗ್ನ ಮಾಡ್ಕೊಂಡ್ರೆ ಇವತ್ತು ದಿನ ಚೆನ್ನಾಗಿರುತ್ತೆ. ಹಾಗೆ ಕೊನೆಯ ರಾಶಿ ಮೀನ ರಾಶಿಯ ಬಗ್ಗೆನೂ ಕೂಡ ಇವತ್ತಿನ ಶುಕ್ರವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ನಿಮ್ಮ ಅಚ್ಚುಮೆಚ್ಚಿನವರಿಂದ ಒಂದು ಪಡೆಯುವ ದೂರವಾಣಿ ಕರೆ ನಿಮಗೆ ಇವತ್ತು ತುಂಬ ಖುಷಿ ವಿಚಾರವನ್ನು ತಂದುಕೊಡಬಹುದು. ಓಕೆ, ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಕಂಪ್ಲೀಟ್ ಆಗಿದೆ. ಹಾಗೆ ಗುರೂಜಿಗಳು ಸಹ ಆಯಾ ದಿನದ ಮಟ್ಟಿಗೆ ಅಂದ್ರೆ ಶುಕ್ರವಾರದ ದಿನದ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಯಾವ ರಾಶಿಗಳಲ್ಲಿ ತೊಂದರೆ ತಾಪತ್ರಯಗಳು ಕಾಣಿಸ್ತಾ ಇದೆ ಆ ರಾಶಿಗಳಿಗೆ ಒಂದು ಪರಿಹಾರ ಭಾಗ ತಿಳಿಸಿದ್ದಾರೆ. ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ಈಗ ಮತ್ತೊಂದು ಪ್ರಶ್ನೆನ ತಗೊಂಡ್ಬಿಡೋಣ. ಖಂಡಿತ. ಇವರು ಸಹ ನಮ್ಗೆ ವಾಟ್ಸಪ್ ಮಾಡಿದ್ದಾರೆ ಗುರೂಜಿ. ಇವರ ಹೆಸರು ಅಮರ್ ಅಂತ ಹೇಳ್ತಾ ಇದ್ದಾರೆ. ಜನ್ಮ ದಿನಾಂಕ ತಿಳಿಸ್ಲಾ? ಹೇಳಿ. 24/8/97. 24/8/97 1:10 AM ಗಳಲ್ಲಿ. ಓಕೆ. ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ ಫಿನಾನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಗುರುಜಿ ಇವರು ಬರ್ತ್ ಪ್ಲೇಸ್ ಬಂದು ಪುಣೆ ಅಂತ ಹೇಳ್ತಾ ಇದ್ದಾರೆ, ಮಹಾರಾಷ್ಟ್ರ. ಓಕೆ. ಫಿನಾನ್ಸ್ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಗುರುಜಿ.
ಅಮರರು ಹುಟ್ಟಿರುವಂಥದ್ದು ಸೋಮವಾರ ಮತ್ತು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಾಗಿರುವಂಥದ್ದು. ಸೊ ಫೈನಾನ್ಸ್ ವಿಚಾರದಲ್ಲಿ ಅಂದರೆ ದ್ವಿತೀಯ ಭಾವ, ದ್ವಿತೀಯಾಧಿಪತಿ ಬುಧ ಇವರಿಗೆ ಚತುರ್ಥ ಭಾವದಲ್ಲಿ ಸ್ವಲ್ಪ ಸೂರ್ಯನೊಟ್ಟಿಗೆ ಅಸ್ತನಾಗಿರೋದ್ರಿಂದ ಫೈನಾನ್ಸ್ ವಿಚಾರವಾಗಿ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಕೊರತೆ ಬರಲ್ಲ, ಅದರ ಖರ್ಚು ಜಾಸ್ತಿ ಇರುತ್ತೆ. ದಶ ಕೂಡ ಚಂದ್ರದಶ ನಡೀತಿದೆ. ಚಂದ್ರನಲ್ಲಿ ಗುರು ಅಂತರ್ದಶೆ ಮಾರ್ಚ್ 2028 ಇರುವಂಥದ್ದು. ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇರುತ್ತೆ. ಆದರೆ ಮುಂಬರುವ ದಶಾಭುಕ್ತಿಗಳಲ್ಲಿ 2028 ನಂತರ ಚಂದ್ರ ಮಹಾದಶೆ ಬುಧ ಅಂತರ್ದಶೆ ಬರುತ್ತೆ. ಆವಾಗ ಇವರಿಗೆ ಫೈನಾನ್ಸಲ್ಲಿ ಅನುಕೂಲ ಆಗುತ್ತೆ. ವಿಶೇಷವಾಗಿ ಫೈನಾನ್ಸ್ ವಿಚಾರ ಯಾಕೆ ಪ್ರಶ್ನೆ ಕೇಳಿದ್ದಾರೆ ಅಂದರೆ ವ್ಯಯಭಾವದಲ್ಲಿ ಗುರು ಇದ್ದಾಗ ಸೊ ಇವ್ರು ಎಷ್ಟೇ ಮಾಡಿದ್ರು ದೇ ಕಾಂಟ್ ಏಬಲ್ ಟು ಸೇವ್ ಮಚ್ ಆಫ್ ಮನಿ ಅಂತ ಹೇಳ್ತೀವಿ. ಸೊ ಅದನ್ನು ಇವರು ಕಂಟ್ರೋಲ್ ಮಾಡ್ಕೋಬೇಕು. ಅದರಲ್ಲಿ ವಿಶೇಷವಾಗಿ 12 ಮನೆ ಗುರು ಲಕ್ಸುರಿ ಐಟಮ್ಸ್ಗೆ ಖರ್ಚನ್ನು ಕೊಡುವಂಥದ್ದು. ಏನೋ ಒಂದು ಒಳ್ಳೆ ಕಾರ್ ತೊಗೊಳ್ಳಿ, ಒಂದು ಇಂಟೀರಿಯರ್ ಐಟಮ್ಸ್ ತೊಗೊಳ್ಳಿ, ಆ ರೀತಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡಿದ್ರೆ ಫೈನಾನ್ಸ್ ಚೆನ್ನಾಗಿರುತ್ತೆ. ಅಲ್ದಿರ ಇವರಿಗೆ ದಶಮಾಧಿಪತಿ ಕೂಡ ಪ್ರಬಲವಾಗಿರೋದ್ರಿಂದ ಕೆಲಸದಲ್ಲಿ ತುಂಬ ಏಳಿಗೆ ಇರುತ್ತೆ. ಅಂದರೆ ಏನಾಗುತ್ತೆ, ಕೆಲವೊಂದು ಕಡೆ ಇನ್ಫ್ಲೋ ಚೆನ್ನಾಗಿದ್ದಾಗ ಔಟ್ಫ್ಲೋ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಸೊ ಆ ರೀತಿ ಇವರು ಜಾತಕ ಇರುವಂಥದ್ದು ಅಮರವ್ರದ್ದು. ಸ್ವಲ್ಪ ಅದಕ್ಕೆ ಸರಿ ಮಾಡ್ಕೊಳ್ಳೋ ಪರಿಹಾರ ಇಷ್ಟೇ. 12ನೇ ಮನೇಲಿ ಗುರು ಇದ್ದರೆ ಆದಷ್ಟು ಪ್ರತಿ ಗುರುವಾರ ರಾಯರ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಭೇಟಿ ನೀಡುವಂಥದ್ದು, ಅಥವಾ ಇವರು ಹೊರ ರಾಜ್ಯದಲ್ಲಿದ್ದರೆ ರಾಘವೇಂದ್ರ ಶ್ಲೋಕ ಹೇಳುವಂಥದ್ದು, ಅಥವಾ ಓಂ ಬೃಹಸ್ಪತಿ ನಮಃ ಈ ರೀತಿ ಮಾಡೋದ್ರಿಂದನೂ ಕೂಡ ಇವ್ರಿಗೆ ಒಳ್ಳೆಯ ಪರಿಹಾರ ಆಗುತ್ತೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ದೂರ ಆಗಿ ಇವ್ರ ಫೈನಾನ್ಸ್ ಅಂದರೆ ಹಣಕಾಸಿನ ಸ್ಥಿತಿಗತಿಗಳು ಒಳ್ಳೆಯದಾಗುತ್ತೆ. ಸೊ ನಮಗೆ ಅಮರ್ ಅವರು ಪ್ರಶ್ನೆಯನ್ನ ಕಳುಹಿಸಿ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೀವು ಕೂಡ ಏನು ಉತ್ತರ ನೀಡಿದ್ದಾರೆ ಗುರುಜಿಗಳು ಅಂತ ಹೇಳಿ ತಿಳ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಪರಿಹಾರ ಭಾಗವನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ, ವೀಕ್ಷಕರೇ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಬಹುದು, ಅಥವಾ ವಾಟ್ಸಪ್ಗೆ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರೆ ನಾವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೂಡ ಉತ್ತರವನ್ನ ನೀಡ್ತೀವಿ. ಅಥವಾ ಬೇಡ ನಮ್ಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಉತ್ತರ ಬೇಡ, ನಾವೇ ಗುರುಜಿಗಳ ಬಳಿ ಕೇಳ್ತೀವಿ ಅಂದ್ರೆ ನೀವು ಕರೆ ಮಾಡಿ ಗುರುಜಿಗಳನ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿ ತಿಳಿಸ್ತಾ, ವೃಶ್ಚಿಕ ರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ಯಾವೆಲ್ಲ ಕ್ಷೇತ್ರದಲ್ಲಿ ಲಾಭವನ್ನ ಗಳಿಸ್ತಾರೆ, ಜೊತೆಗೆ ತೊಡಕುಗಳು ಉಂಟಾದ್ರೆ ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತು ತಿಳಿತಾ ಹೋಗೋಣ. ಗುರುಜಿ, ವೃಶ್ಚಿಕ ರಾಶಿಯವರಿಗೆ ಒಂದು ಆಗಸ್ಟ್ ಮಂತಿನ ಆಧಾರದ ಮೇಲೆ ಅಂದ್ರೆ ಏನು ನವಗ್ರಹಗಳ ಗೋಚಾರದ ಪ್ರಭಾವ ಇದೆ ಅದರ ಒಂದು ಪ್ರಭಾವ ಎಷ್ಟು ಮಟ್ಟಿಗೆ ಬೀರುತ್ತೆ, ಜೊತೆಗೆ ಆ ಒಂದು ವೃಶ್ಚಿಕ ರಾಶಿಯವರಿಗೆ ರಾಶಿಯ ಅನುಸಾರ ಏನ್ ರಾಶಿ ಫಲ ಇದೆ ಗುರುಜಿ? ನೋಡಿ, ವೃಶ್ಚಿಕ ರಾಶಿಯವರಿಗೆ ಯಾವುದೇ ಒಂದು ರಾಶಿ ಫಲ ಹೇಳಬೇಕಾದಾಗ ಪ್ರಮುಖ ಗ್ರಹಗಳ ಒಂದು ಗೋಚಾರದ ಪ್ರಭಾವವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಹಿಂದಿನ ಮಾಸದಲ್ಲಿ ನಾವು ಏನಂತಂದರೆ ನೋಡಿದಾಗ ಈ ಒಂದು ಪ್ರಮುಖ ಗ್ರಹಗಳ ಬದಲಾವಣೆ ಆಗಿದೆ. ಈ ಒಂದು ಆಗಸ್ಟ್ ಮಾಸದಲ್ಲಿ ನೋಡೋದಾದರೆ ಬಹುಮುಖ್ಯವಾಗಿ ಶ್ರಾವಣ ಮಾಸ ಇಲ್ಲಿ ಪ್ರಾರಂಭವಾಗ್ತಿರುವಂಥದ್ದು. ನಮ್ಮೆಲ್ಲ ವಾಹಿನಿ ವೀಕ್ಷಕರಿಗೆ ಶ್ರಾವಣ ಮಾಸದ ಒಂದು ಶುಭಾಶಯ ತಿಳಿಸ್ತಾ, ಈ ಒಂದು ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಪಾಸಿಟಿವ್ ಇದೆ, ಯಾವೆಲ್ಲ ನೆಗೆಟಿವ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ 3 ಗ್ರಹಗಳ ಗೋಚಾರ ಈ ಒಂದು ಆಗಸ್ಟ್ ಮಾಸದಲ್ಲಿ ಆಗುತ್ತೆ. ಮೊದಲನೇದಾಗಿ ಒಂದು ಸೂರ್ಯ ಗ್ರಹದ ಒಂದು ಗೋಚಾರ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಆಗಸ್ಟ್ 17ನೇ ತಾರೀಕು ಬರುವಂಥದ್ದು. ತದನಂತರ ಆಗಸ್ಟ್ 20ನೇ ತಾರೀಕಿನಂದು ಶುಕ್ರ ಗ್ರಹದ ಒಂದು ಗೋಚಾರ ಅಂತ ಹೇಳ್ತೀವಿ. ಶುಕ್ರ ಗ್ರಹ ಅಷ್ಟಮ ಭಾವಕ್ಕೆ ಹೋಗುವಂಥದ್ದು. ಅಲ್ಲಿಂದ ಏನಾಗುತ್ತೆ, ಅಷ್ಟಮದಿಂದ ತ್ರಿಕೋನ ಭಾವ ಅಂದರೆ ಭಾಗ್ಯ ಭಾವಕ್ಕೆ ಬರುತ್ತೆ. ಅಷ್ಟಮ ಸ್ಥಾನದಲ್ಲಿ ಇಷ್ಟು ದಿನ ಆಗಸ್ಟ್ 20ನೇ ತಾರೀಕುವರೆಗೆ ಇರುವಂಥದ್ದು. ತದನಂತರ ಭಾಗ್ಯ ಭಾವಕ್ಕೆ ಅಂದರೆ ತ್ರಿಕೋನ ಭಾವ ಅಂತ ಹೇಳ್ತೀವಿ. 9th ಹೌಸ್ ಅಂದರೆ ತುಂಬ ಒಳ್ಳೆಯದು. ಇದು ಒಂದು ಪ್ರಮುಖ 2ನೇ ಬದಲಾವಣೆ. 3ನೇ ಬದಲಾವಣೆ ಇಲ್ಲೇನಾಗುತ್ತೆ ಅಂದರೆ ಬುಧನ ಬದಲಾವಣೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಬುಧ ಅಷ್ಟಮ ಲಾಭಾಧಿಪತಿ ಇರ್ಬೋದು, ಶತ್ರುಗ್ರಹನೇ ಇರ್ಬೋದು. ಆದರೂ ಕೂಡ ಬುಧ ಕೂಡ ಏನಾಗುತ್ತೆ ಅಂದರೆ ಭಾಗ್ಯಸ್ಥಾನದಲ್ಲೇ ಇರುವಂಥದ್ದು. ಆದರೆ ಆಗಸ್ಟ್ 30 ನಂತರ ಇಲ್ಲಿ ನಿಮಗೆ ದಶಮ ಸ್ಥಾನಕ್ಕೆ ಬರುವಂಥದ್ದು. ಸೊ ಈ ತಿಂಗಳಿನಾದ್ಯಂತ ಬುಧ ಕೂಡ ನಿಮಗೆ ಒಳ್ಳೆಯ ಫಲನೇ ನೀಡುತ್ತೆ. ಅಷ್ಟಮಾಧಿಪತಿ ಆದರೂ ಕೂಡ ಒಳ್ಳೆಯ ಫಲ ಅಂತ ಹೇಳ್ತೀವಿ. ಈ ರೀತಿ ಗ್ರಹಗಳ ಗೋಚಾರ ಪ್ರಭಾವವಾಗಿ 3 ಗ್ರಹಗಳ ಬದಲಾವಣೆ ವೃಶ್ಚಿಕ ರಾಶಿಯವರಿಗೆ ಆಗುತ್ತೆ. ಸೊ ಇನ್ನೂ ಪ್ರಮುಖವಾಗಿ ದೊಡ್ಡ ಗ್ರಹಗಳ ಬದಲಾವಣೆ ಆಗಸ್ಟ್ ತಿಂಗಳಲ್ಲಿ ಇಲ್ಲ. ಆದರೆ ಶನಿ ಗುರುರ ಒಂದು ಪ್ರಭಾವ ನೋಡೋದಾದರೆ ಇಲ್ಲೇನಾಗುತ್ತೆ, ಶನಿ ಬಂದು ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿರುವಂಥದ್ದು. ಶನಿ ಪರಮಾತ್ಮರು ಪಂಚಮದಲ್ಲಿರೋದ್ರಿಂದ ಏನಾಗುತ್ತೆ ಅಂದರೆ ತೃತೀಯಾಧಿಪತಿಯಾಗಿ ಕೂಡ ಪಂಚಮ ಸ್ಥಾನದಲ್ಲಿ ಅಂದರೆ ಧೈರ್ಯ, ಸಾಹಸ, ಪರಾಕ್ರಮ ಒಂದು ಹೆಚ್ಚಾಗುವಂಥದ್ದು, ಮನೋಬಲ ಹೆಚ್ಚಾಗುತ್ತೆ. ಆದರೆ ಪಂಚಮ ಭಾವ ಏನಾಗುತ್ತೆ ಅಂದರೆ ಪುತ್ರ ಸಂತಾನ. ಈ ವಿಚಾರದಲ್ಲಿ ಏನಾದರೂ ಆಗಸ್ಟ್ ತಿಂಗಳಲ್ಲಿ ಒಂದು ವೃಶ್ಚಿಕ ರಾಶಿಯವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ನಿಧಾನಿಸಿ ಅಂತ ಹೇಳ್ತೀವಿ. ಇದಲ್ದಿರ ಸ್ವಲ್ಪ ಕೆಲಸಗಳು ನಿಧಾನ ಆಗುವಂಥದ್ದು, ದಿಢೀರ್ ಅಂತ ಕೆಲಸಗಳು ಸ್ವಲ್ಪ ತೊಂದರೆ ಅಡಚಣೆ ಆಗುವಂಥದ್ದು. ಅದಕ್ಕೆ ಶನೇಶ್ವರನ ಆರಾಧನೆ, ಶನೇಶ್ವರನ ಮಂತ್ರನ ಪಠನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ದ್ವಿತೀಯ ಪಂಚಮಾಧಿಪತಿಯಾದ ಗುರು ಭಗವಾನರ ಒಂದು ಬಲ ಸ್ವಲ್ಪ ಕಮ್ಮಿ ಇದೆ ವೃಶ್ಚಿಕ ರಾಶಿಯವರಿಗೆ. ಯಾಕಂದರೆ ಗುರು ಭಗವಾನರು ಅಷ್ಟಮ ಸ್ಥಾನದಲ್ಲಿ ಇರುವಂಥದ್ದು. ಸೊ ಅಷ್ಟಮ ಸ್ಥಾನ ಇದ್ದಾಗ ಏನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಶುಭ ಫಲ ಅಷ್ಟೊಂದು ಒಳ್ಳೆಯದನ್ನು ಕೊಡೋದಿಲ್ಲ. ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲತೆಗಳು ನಿರ್ಮಾಣ ಆಗೋದಿಲ್ಲ. ಆದರೆ ಸ್ವಲ್ಪ ಈ ಒಂದು ಶನಿ ಗುರುವಿನ ಆರಾಧನೆ ವೃಶ್ಚಿಕ
ರಾಶಿಯವರಿಗೆ ಅವಶ್ಯವಾಗಿ ಆಗಸ್ಟ್ ಮಾಸದಲ್ಲಿ ಮಾಡಿಕೊಂಡ್ರೆ, ಯಾಕಂದರೆ ಪ್ರಮುಖ ಗೋಚಾರದ ಬದಲಾವಣೆಗಳನ್ನು ನೋಡಿದ್ವಿ, ಅದಲ್ದಿರ ಫಲಗಳು ಕೊಡಬೇಕಾದಾಗ ಪ್ರಮುಖ ಗ್ರಹಗಳು ಗುರು ಮತ್ತು ಶನಿ. ಯಾಕಂದರೆ ಗುರು ಧನಕಾರಕ, ಒಂದು ಫೈನಾನ್ಸು, ಇನ್ನೊಂದು ಕೆಲಸ, ಇವೆರಡು ಚೆನ್ನಾಗಿದ್ರೆ ಅಲ್ವಾ ಒಳ್ಳೆ ಫಲಗಳು ಸಿಗುವಂಥದ್ದು. ಸೊ ಈ ರೀತಿ ಒಂದು ಗುರುವಿನ ಆರಾಧನೆ ಮತ್ತು ಶನೇಶ್ವರನ ಆರಾಧನೆ ವೃಶ್ಚಿಕ ರಾಶಿಯವರು ಅವಶ್ಯವಾಗಿ ಮಾಡಿಕೊಂಡ್ರೆ ಆಗಸ್ಟ್ ಮಾಸದಲ್ಲಿ ಒಳ್ಳೆ ಉತ್ತಮ ಫಲಗಳನ್ನು ನಿರೀಕ್ಷಿಸಬಹುದು. ಗುರುಜಿ, ಇನ್ನು ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ಈ ಒಂದು ಆಗಸ್ಟ್ ಮಾಸದಲ್ಲಿ ಗ್ರಹ ಗೋಚಾರದ ಪ್ರಭಾವ ತಿಳಿಸಿದ್ರಿ. ವಿಸ್ತೃತವಾಗಿ ಅದರ ಮುಂದುವರೆದ ಭಾಗ ನೋಡೋದಾದ್ರೆ ಯಾವ ರೀತಿಯಾದಂತಹ ಪ್ರಭಾವ ವೃಶ್ಚಿಕ ರಾಶಿಯವರ ಮೇಲೆ ಬೀರುತ್ತೆ ಅಂತ ನೋಡಿ. ವಿಸ್ತೃತವಾಗಿ ನವಗ್ರಹಗಳ ಗೋಚಾರದಲ್ಲಿ ವಿಚಾರವಾಗಿ ತುಂಬ ಚೆನ್ನಾಗಿರುವಂಥದ್ದು ದಶಮಾಧಿಪತಿಯಾದ ರವಿಯ ಗೋಚಾರ ದಶಮ ಸ್ಥಾನಕ್ಕೆ ಬರುವಂಥದ್ದು. ಈ ತಿಂಗಳನ್ನ ಒಂದು 17ನೇ ತಾರೀಕು ನಂತರ ರವಿ ಗ್ರಹರು ದಶಮ ಸ್ಥಾನಕ್ಕೆ ಬರೋದ್ರಿಂದ ಏನಾಗುತ್ತೆ, ಅತ್ಯುತ್ತಮ ಫಲಗಳನ್ನು ಸೂರ್ಯನಿಂದ ತಾವು ನಿರೀಕ್ಷಿಸಬಹುದು. ಇಲ್ಲೇನಾಗುತ್ತೆ, ಅಷ್ಟಮದಲ್ಲಿದ್ದ ಶುಕ್ರ ಗ್ರಹರು ಕೂಡ ತುಂಬ ಒಳ್ಳೆಯ ಫಲಗಳನ್ನು ನೀಡುವಂಥದ್ದು, ಯಾಕಂದರೆ ಭಾಗ್ಯ ಭಾವಕ್ಕೆ ಬರುವಂಥದ್ದು. ವೃಶ್ಚಿಕ ರಾಶಿಗೆ ಮಂಗಳ ಗ್ರಹ ಅಧಿಪತಿ. ಮಂಗಳ ಗ್ರಹ ಏನಂತಂದರೆ ರಾಶ್ಯಾಧಿಪತಿ ಕೂಡ ಆಗ್ತಾರೆ ಮತ್ತು ಷಷ್ಠಿಯಾಧಿಪತಿ ಕೂಡ ಆಗ್ತಾರೆ. ಷಷ್ಠಿಯಾಧಿಪತಿಯಲ್ಲಿ ಏನಾಗುತ್ತೆ, ರೋಗ, ರಿಪು, ಋಣು, ಶತ್ರು ಅಂತ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ನೋಡೋದಾದ್ರೆ ಒಂದು ಈ ರಾಶ್ಯಾಧಿಪತಿ ಷಷ್ಠಿಯಾಧಿಪತಿ ಲಾಭ ಸ್ಥಾನಕ್ಕೆ ಈ ಒಂದು ಮಾಸ ಒಂದು ಆಗಸ್ಟ್ ತಿಂಗಳಲ್ಲಿ ಬರುವಂಥದ್ದು. ಲಾಭ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ರಾಶ್ಯಾಧಿಪತಿಯಾಗಿ ಈ ಒಂದು ಮಂಗಳ ಗ್ರಹ ಲಾಭಕ್ಕೆ ಬಂದಾಗ ಏನಾಗುತ್ತೆ ಅಂದರೆ, ಮಂಗಳ ಬಂದು ಏನಂದರೆ ಭೂಮಿ ಪುತ್ರ ಅಂತ ಹೇಳ್ತೀವಿ. ಸೊ ಭೂಮಿಗೆ ಸಂಬಂಧಪಟ್ಟಂಥದ್ದು, ಈಗ ಒಂದು ಸೈಟು, ಲ್ಯಾಂಡು, ಮನೆ ಕಟ್ಟಿಸೋ ವಿಚಾರ, ಮನೆ ತಗೊಳ್ಳೋ ವಿಚಾರದಲ್ಲಿ ಏನು ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ತುಂಬ ಅನುಕೂಲತೆಗಳು ಜಾಸ್ತಿ ಆಗುತ್ತೆ. ಮತ್ತು ಮಂಗಳ ಗ್ರಹ ರಾಷ್ಟ್ರಾಧಿಪತಿ ಏನಾಗುತ್ತೆ ಅಂದರೆ ಒಂದು ರಕ್ಷಣೆಯನ್ನು ಸೂಚಿಸುತ್ತೆ. ಮತ್ತು ಏನಾಗುತ್ತೆ, ಇಟ್ ಇಸ್ ಮಾರ್ಸ್ ಇಸ್ ಎ ಕಮಾಂಡಿಂಗ್ ಪ್ಲಾನೆಟ್ ಅಂತ ಹೇಳ್ತೀವಿ. ಅಂದರೆ ಕುಜ ಬಂದು ಸೈನಿಕರನ್ನು ಸೂಚಿಸುತ್ತೆ. ಕುಜ ಬಂದು ರಕ್ಷಣೆ ಮಾಡುವವರು, ಯಾರು ನಮ್ಮ ರಕ್ಷಣೆ ಮಾಡ್ತಾರೆ, ಉದಾಹರಣೆಗೆ ಪೊಲೀಸ್ ಆಗಿರ್ಬೋದು, ಸೈನಿಕರಾಗಿರ್ಬೋದು, ಅವರಿಗೆ ತುಂಬ ಒಳ್ಳೆಯದು ಫಲ ನೀಡುತ್ತೆ, ಯಾಕಂದರೆ ಲಾಭ ಸ್ಥಾನದಲ್ಲಿ ಗೋಚರ ಆಗ್ತಿರುವಂಥದ್ದು. ಮತ್ತು ಮಂಗಳ ಬಂದು ಕ್ರೀಡಾಪಟುಗಳನ್ನು ಸೂಚಿಸ್ತಾನೆ. ಕ್ರೀಡಾಪಟುಗಳಲ್ಲಿ ವಿಶೇಷವಾಗಿ ಮಂಗಳ ಅಂದರೆ ಸ್ಟ್ರಾಂಗ್ ಪ್ಲಾನೆಟ್. ಈ ಕ್ರೀಡೆಯಲ್ಲಿ ಈ ಬಾಕ್ಸಿಂಗ್ ಮಾಡ್ತಾರೆ ನೋಡಿ, ಕಿಕ್ ಬಾಕ್ಸಿಂಗ್ ಅಂತ ಹೇಳ್ತಾರೆ. ಮತ್ತು ವಿಶೇಷವಾದ ಒಂದು ಈ ಟಾಯ್ಕೊಂಡು, ಈ ಥರ ಏನಂದರೆ ಜಿಮ್ನಾಸ್ಟಿಕ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಯಾರು ಕ್ರೀಡಾಪಟುಗಳು ಇರ್ತಾರೆ ಅವರಿಗೆ ಈ ಒಂದು ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸಪ್ತಮ ಮತ್ತು ವ್ಯಯಾಧಿಪತಿಯಾದ ಶುಕ್ರ ಗ್ರಹರು ಕೂಡ 20ನೇ ತಾರೀಕು ನಂತರ ಏನಾಗುತ್ತೆ, ಭಾಗ್ಯ ಸ್ಥಾನಕ್ಕೆ ಬರುತ್ತೆ. ಶುಕ್ರ ಕೂಡ ಏನು ಗುರುವಿನ ಸ್ಥಾನವನ್ನು ಕೊಡುವಂಥದ್ದು. ನಮ್ಮ ಒಂದು ಶಾಸ್ತ್ರದಲ್ಲಿ ಹೇಳುವಂಥದ್ದು ಬೃಹಸ್ಪತಿ ದೈವ ಗುರು ಅಂತಂದರೆ, ಶುಕ್ರ ಏನಾಗುತ್ತೆ ಅಂದರೆ ಅಸುರ ಗುರು ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ನೋಡಿ ಅಸುರ ಗುರುಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇರುವಂಥದ್ದು. ಯಾಕಂದರೆ ಎಲ್ಲರಿಗೂ ಭೋಗಕಾರಕ, ಎಲ್ಲನೂ ಈ ಡಿಜಿಟಲ್ ಗ್ಯಾಜೆಟ್ಸ್ ಬೇಕು, ಮತ್ತು ಅಲಂಕಾರಿಕ ವಸ್ತು ಬೇಕು, ಆಧ್ಯಾತ್ಮದಕ್ಕಿಂತ ಜಾಸ್ತಿ ಇದನ್ನು ರೂಲ್ ಮಾಡುವಂಥದ್ದು. ಸೊ ಶುಕ್ರನು ಕೂಡ ಭಾಗ್ಯ ಭಾವಕ್ಕೆ ಬರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ 20ನೇ ತಾರೀಕು ನಂತರ ತುಂಬ ಉತ್ತಮ ಫಲಗಳನ್ನು ನೀಡುತ್ತಾರೆ. ಓಕೆ ಗುರುಜಿ, ಇನ್ನು ರಾಷ್ಟ್ರಾಧಿಪತಿಯ ಗೋಚಾರದಿಂದ ಯಾವೆಲ್ಲ ಫಲಗಳನ್ನ ವೃಶ್ಚಿಕ ರಾಶಿಯವರು ಪಡ್ಕೊಳ್ಬಹುದು? ಆಗಸ್ಟ್ ಮಂತ್ ನಲ್ಲಿ ಲಾಭ ಇವರಿಗೆ ಖಂಡಿತವಾಗ್ಲೂ ಸಿಗುತ್ತಾ, ಹೇಗೆ? ಖಂಡಿತ ನೋಡಿ, ರಾಷ್ಟ್ರಾಧಿಪತಿ ಏನಂತಂದರೆ ತುಂಬ ಚೆನ್ನಾಗಿರುವಂಥದ್ದು, ಲಾಭ ಸ್ಥಾನದಲ್ಲಿ ಗೋಚರ ಆಗ್ತಿರುವಂಥದ್ದು ಒಳ್ಳೆ ಫಲಗಳನ್ನು ನೀಡುತ್ತೆ. ಮತ್ತು ಶುಕ್ರ ಕೂಡ ಗುರುವಿನ ಒಂದು ಸ್ಥಾನ ತಗೊಳ್ಳೋದ್ರಿಂದ 9ನೇ ಮನೆಯಲ್ಲಿ ಬರೋದ್ರಿಂದ ಪಿತೃಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಸಿಗುತ್ತೆ. ಒಂದು ಪುತ್ರ ಸಂತಾನಕ್ಕೆ ಅಭಿವೃದ್ಧಿ ಆಗುವಂಥದ್ದು ಒಳ್ಳೆಯದು. ವಿಶೇಷವಾಗಿ ಪ್ರೀತಿ, ಸುಖ, ಭೋಗ, ಅಲಂಕಾರ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು. ಮೃದು ಭಾಷೆಗಳಾಗ್ತಿರತ್ತಾವು ಆಗಸ್ಟ್ ತಿಂಗಳಿನಲ್ಲಿ. ಮಧುರ ನುಡಿ ಮತ್ತು ಸ್ತ್ರೀ ಸೌಖ್ಯ ಎಲ್ಲವೂ ತಮಗೆ ಲಭ್ಯವಾಗುತ್ತೆ. ವಿಶೇಷವಾಗಿ ಶುಕ್ರ ಗ್ರಹ ಗೋಚಾರದಲ್ಲಿ ಭಾಗ್ಯಸ್ಥಾನಕ್ಕೆ ಬರೋದ್ರ ಜೊತೆಯಲ್ಲಿ ಕರ್ಕಾಟಕ ರಾಶಿಗೆ ಬರ್ತಾರೆ. ಕರ್ಕಾಟಕ ರಾಶಿ ಜಲತತ್ವ ರಾಶಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಜಲಕ್ಕೆ ಸಂಬಂಧಪಟ್ಟಂಥದ್ದು ಏನು, ಹೈನುಗಾರಿಕೆ ಆಗಿರ್ಬೋದು, ಮೀನುಗಾರಿಕೆ, ಮತ್ತು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಒಂದು ಡೈರಿ ಆಗಿರ್ಬೋದು, ಪನೀರ್ ಆಗಿರ್ಬೋದು, ಒಂದು ಫುಡ್ ರೆಸ್ಟೋರೆಂಟ್ ಬಿಸ್ನೆಸ್ಸು ಯಾರು ಮಾಡ್ತಾರೆ ತುಂಬ ಒಳ್ಳೆಯದು. ಶುಕ್ರ ಬಂದು ಅಲಂಕಾರಿಕ ವಸ್ತು ಸೂಚಿಸೋದ್ರಿಂದ ಬ್ಯೂಟಿ ಪಾರ್ಲರು, ಬೋಟೆಕ್ಕು, ಈ ಥರ ವ್ಯಾಪಾರ ವಹಿವಾಟುಗಳಲ್ಲಿ ಯಾರು ತೊಡಗಿರ್ತಿರೋ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ವೃದ್ಧಿ ಆಗುತ್ತೆ. ವಿಶೇಷವಾಗಿ ಏನಾಗುತ್ತೆ, ಸ್ತ್ರೀ ಸಂಬಂಧಪಟ್ಟ ಹಾಗೆ ಗೃಹ ಉಪಯೋಗಿ ಅಂದರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಸ್ತ್ರೀ ಸಹಾಯ ಸಂಘದಿಂದ ಮಾಡುವಂಥ ಮನೆ ಕೆಲಸಗಳು ಅಂತ ಹೇಳ್ತಾರಲ್ಲ, ಮನೆಯಲ್ಲಿ ಮಾಡುವಂಥ ಅಲಂಕಾರಿಕ ಆಗಿರ್ಬೋದು, ಅಥವಾ ಸ್ತ್ರೀ ಸ್ವಸಹಾಯ ಸಂಘದಿಂದ ಮಾಡುವಂಥ ಕೆಲಸ ಕಾರ್ಯಗಳು ಇರುತ್ತಲ್ಲ, ಅವರಿಗೆ ಒಂದು ಪುನಶ್ಚೇತನ ಸಿಗುತ್ತೆ. ಆರ್ಥಿಕವಾಗಿ ಪುನಶ್ಚೇತನ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ರಾಶಿಯಿಂದ
ಅಷ್ಟಮ ಲಾಭಾಧಿಪತಿಯಾದ ಬುಧ ಗ್ರಹರು ಕೂಡ 30ನೇ ತಾರೀಕು ನಂತರ ನಿಮಗೆ ಲಾಭ ಸ್ಥಾನಕ್ಕೆ ಬರೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಬುಧ ನಿಮಗೆ ಶತ್ರುನೇ ಆದರೂ ಕೂಡ ಒಳ್ಳೆಯ ಗೋಚಾರ ಭಾಗ್ಯಸ್ಥಾನದಲ್ಲೇ ಇರುವಂಥದ್ದು ಆಗಸ್ಟ್ 20ನೇ ತಾರೀಕುವರೆಗೂ. ಸೊ ಭಾಗ್ಯಸ್ಥಾನದಲ್ಲಿ ಏನಾಗುತ್ತೆ, ಬುಧ ಬುದ್ಧಿಗೆ ಕಾರಕ, ವಿದ್ಯಾರ್ಥಿಗಳಿಗೆ ಒಳ್ಳೇದು ಕೊಡುತ್ತೆ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಪಡ್ಕೋಬೋದು. ವಿಶೇಷವಾಗಿ ಯೋಗ ಸಾಧನೆಯಲ್ಲಿ ತುಂಬ ಹೆಸರು ಮಾಡ್ಬೋದು. ಮತ್ತು ಶಾಸ್ತ್ರಬದ್ಧವಾಗಿ ವಿದ್ಯೆ ಕಲಿಯೋರಿಗೆ ಮತ್ತು ಪಾಂಡಿತ್ಯ ಹೊಂದೋರಿಗೆ ಒಳ್ಳೇದಂತ ಹೇಳ್ತೀವಿ. ಬುಧ ಬಂದು ಏನಂತಂದರೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾನ ಸೂಚಿಸುತ್ತೆ. ಅಂದರೆ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಮತ್ತು ಇವತ್ತು ಈಗ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತಾರೆ, ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರೆ, ಆ ಒಂದು ಈ ವಿಚಾರದಲ್ಲಿ ತುಂಬ ಒಳ್ಳೆಯದನ್ನ ಕೊಡುತ್ತೆ. ಮತ್ತು ಧನ ಅಭಿವೃದ್ಧಿ ಆಗುವಂಥದ್ದು, ಭಾಗ್ಯ ಪ್ರಾಪ್ತಿ ಆಗುವಂಥದ್ದು, ಯಾವುದೇ ವಿವಾದಾತ್ಮಕ ಚಟುವಟಿಕೆಗಳಲ್ಲಿ ತಾವು ತೊಡಗೊಳ್ಳೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಬಹಳ ಸುಖ ಸಂತೋಷಗಳನ್ನು ಅನುಭವಿಸ್ತೀರಾ. ಮತ್ತು ದಶಮಾಧಿಪತಿಯಾದ ಸೂರ್ಯ ಭಗವಾನರು ದಶಮ ಸ್ಥಾನಕ್ಕೆ ಬರುವಂಥದ್ದು. ಹೌಸ್ ಆಫ್ ಪ್ರೊಫೆಷನ್, ಲಾರ್ಡ್ ಈಸ್ ಇನ್ ಹೌಸ್ ಆಫ್ ಪ್ರೊಫೆಷನ್ ಅಂತ ಹೇಳ್ತೀವಿ. ಅಂದರೆ ಯಾರು ಸೂರ್ಯ ಭಗವಾನರ ಒಂದು ಸಹಾಯದಿಂದ ಏನಾಗುತ್ತೆ, ಕರ್ಮಭಾವಾಧಿಪತಿ ಕರ್ಮಕ್ಕೆ ಬಂದಾಗ ಏನಾಗುತ್ತೆ, ಸರ್ಕಾರಿ ಕೆಲಸದಲ್ಲಿ ವೃಶ್ಚಿಕ ರಾಶಿಯವರು ಯಾರು ಸರ್ಕಾರಿ ಕೆಲಸದಲ್ಲಿ ಇರ್ತೀರೋ ಅಥವಾ ಅರೆ ಸರ್ಕಾರಿ ಅಂದರೆ ಈ ಒಂದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತಾ ಇರ್ತೀರ, ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ನಿಮ್ಮ ಅಧಿಕಾರಿ ವರ್ಗದಿಂದ ನಿಮಗೆ ಪ್ರಶಂಸೆ ಸಿಗುವಂಥದ್ದು, ಕಾರ್ಯಕ್ಷಮತೆಯಲ್ಲಿ ಇನ್ನೂ ವೃದ್ಧಿ ಆಗುವಂಥದ್ದು ಒಳ್ಳೆಯದಾಗುತ್ತೆ. ಮತ್ತು ವೃಶ್ಚಿಕ ರಾಶಿಯವರು ಯಾರು ಇರ್ತೀರಾ, ಸರ್ಕಾರದಿಂದ ನಿಮಗೇನಾದ್ರು ಕೆಲಸ ಆಗಬೇಕು, ನೀವೊಬ್ಬರು ಕಾಂಟ್ರಾಕ್ಟರ್ ಇದ್ದೀರಾ, ಒಬ್ಬರು ಇಂಜಿನಿಯರ್ ಇದ್ದೀರಾ, ಒಂದು ಏನಾದರೂ ಬಿಲ್ಸ್ ಆಗ್ತಾ ಇಲ್ಲ ಅನ್ನೋರಿಗೂ ಕೂಡ ಈ ಒಂದು ಮಾಸದಲ್ಲಿ ಆ ಬಿಲ್ಸ್ ಆಗುವಂಥದ್ದು ಅದು ಕೂಡ ಒಳ್ಳೆಯದಾಗುತ್ತೆ. ಮತ್ತು ಕೊನೆಯದಾಗಿ ಚಂದ್ರನ ಗೋಚಾರದಿಂದ ಮಾನಸಿಕ ಶಾಂತಿ ನೆಮ್ಮದಿ ನಿಮಗೆ ಸಿಗುತ್ತೆ. ಯಾವುದೇ ಒಂದು ಆತಂಕ ಇಲ್ದಿರಾ, ಈಗ ಯಾರು ಬ್ಲಡ್ ಪ್ರೆಷರ್ಸು ಆಮೇಲೆ ಈ ಥರ ಒಂದು ರೋಗದಿಂದ ಬಳಲ್ತಿದ್ರ ಒಳ್ಳೆಯದಾಗುತ್ತೆ. ಚಂದ್ರ ಬಂದು ಒಂದು ಜಲತತ್ವ ಪೃಥ್ವಿ ತತ್ವನ ಸೂಚಿಸೋದ್ರಿಂದ ಏನಾಗುತ್ತೆ, ವಿಶೇಷವಾಗಿ ಮಣ್ಣಿನ ಮಾರಾಟ ಮಾಡೋರು, ಅಂದರೆ ಮಣ್ಣಿನ ಹಣತೆ ಮಾಡ್ತಾರೆ, ಮಣ್ಣಿನ ಮಡಕೆ ಮಾಡ್ತಾರೆ, ಆ ರೀತಿ ಮಾಡೋರಿಗೆ, ತಯಾರಕರಿಗೆ ಒಳ್ಳೆ ಕಾರ್ಯಗಳು, ಕೆಲಸಗಳು ಸಿಗುತ್ತೆ, ಅಂದರೆ ವರ್ಕ್ ಸಿಗುತ್ತೆ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಈ ರೀತಿಯ ವಸ್ತುಗಳಿಗೂ ಕೂಡ ತುಂಬ ಬೆಲೆ ಬರುವಂಥದ್ದು. ಉದಾಹರಣೆಗೆ ನೋಡಿ, ಬರುವಂಥ ಆಗಸ್ಟ್ ತಿಂಗಳಿನಾದ್ಯಂತ ಮುಂದೆ ಬರುತ್ತೆ, ಕಾರ್ತಿಕ ಮಾಸ ಬರ್ಬೋದು, ಅಲ್ಲಿಂದ ಕೂಡ ಒಳ್ಳೆಯದಾಗುತ್ತೆ. ಗ್ರಹಗತಿಗಳು ಕೂಡ ಸಪೋರ್ಟ್ ಸಿಕ್ಕಾಗ ಆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಇನ್ನೂ ಹೆಚ್ಚಿನ ಅನುಕೂಲತೆಗಳು ರಾಶ್ಯಾಧಿಪತಿ ಗೋಚಾರದಿಂದನೂ ಆಗುತ್ತೆ. ಉಳಿದಿರೋ ಗ್ರಹಗಳ ಗೋಚಾರ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರುವಂಥದ್ದು ನೋಡ್ತೀವಿ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ನಕ್ಷತ್ರಗಳ ಅನುಸಾರ ಯಾವ್ಯಾವ ಫಲಗಳು ಇದೆ, ಜೊತೆಗೆ ಪರಿಹಾರ ತಂತ್ರ ಅಂತ ಹೇಳಿ ಇವರು ಏನ್ ಮಾಡ್ಕೊಳ್ಬೇಕು? ನೋಡಿ, ವಿಶಾಖ ನಕ್ಷತ್ರದವರ ವಿಚಾರದಲ್ಲಿ 3 ನಕ್ಷತ್ರಗಳು ಬರುತ್ತೆ ವೃಶ್ಚಿಕ ರಾಶಿಯವರಿಗೆ: ವಿಶಾಖ, ಅನುರಾಧ, ಜ್ಯೇಷ್ಠ. ವಿಶಾಖ ನಕ್ಷತ್ರದವರು ನಿಮ್ಮ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ಬೋದು, ಅದರಿಂದ ಆರೋಗ್ಯದಲ್ಲಿ ಪರಿಣಾಮ ಬೀರ್ಬೋದು, ಇದರಿಂದ ನಿಮ್ಮ ಕೆಲಸಕ್ಕೆ ವ್ಯತ್ಯಯ ಉಂಟಾಗ್ಬೋದು. ಅದಕ್ಕೆ ನಾವು ಒಂದು ಕಿವಿಮಾತು ಹೇಳಿದ್ರೆ ಆರೋಗ್ಯದ ಕಡೆ ಗಮನ ನೀಡಿ, ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗುತ್ತೆ. ಅನುರಾಧ ನಕ್ಷತ್ರದವರು ಹೆಚ್ಚು ಅನಿರೀಕ್ಷಿತ ಉಡುಗೊರೆಗಳನ್ನು ನಿಮಗೆ ಸಿಗುವಂಥದ್ದು, ಅದರಿಂದ ನಿಮಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಖುಷಿ ಸಿಗುವಂಥ ವಿಚಾರ. ಜ್ಯೇಷ್ಠ ನಕ್ಷತ್ರದವರು ವಿಶೇಷವಾಗಿ ಯಾರಾದರೂ ವ್ಯಾಪಾರಸ್ಥರಾಗಿದ್ದರೆ ಒಳ್ಳೆ ವ್ಯಾಪಾರ ಲಾಭ, ಅದರಿಂದ ಒಳ್ಳೆ ವೃದ್ಧಿ ನಿರೀಕ್ಷಿಸಬಹುದು. ಮತ್ತು ಪರಿಹಾರ ಭಾಗವಾಗಿ ನೋಡೋದಾದರೆ ವೃಶ್ಚಿಕ ರಾಶಿಯ ಅಧಿಪತಿ ಒಂದು ಮಂಗಳ ಗ್ರಹರೇ ಆಗಿರುವಂಥದ್ದು. ಮಂಗಳ ಗ್ರಹ ಅಂತಂದರೆ ಎನರ್ಜಿ ಪ್ಲಾನೆಟ್ ಅಂತೀವಿ. ಎನರ್ಜಿಯಲ್ಲಿ ನಮ್ಮ ವಿಶೇಷವಾಗಿ ಎನರ್ಜಿ ಇರುವಂಥ ದೇವರು ಅಂದರೆ ಹನುಮಂತ ಅಂತ ಹೇಳ್ತೀವಿ, ಆಂಜನೇಯ ಸ್ವಾಮಿ. ಸೊ ಅದಕ್ಕೆ ಆಂಜನೇಯ ಸ್ವಾಮಿಗೆ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಹನುಮಾನ್ ಚಾಲಿಸ ಪಠಣೆಯನ್ನು ಪ್ರತಿ ಮಂಗಳವಾರಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವಂಥ 4 ಮಂಗಳವಾರಗಳಲ್ಲಿ ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಮತ್ತು ದಿನಾಲು ಇಲ್ಲೇನಾಗುತ್ತೆ, ಬುಧ ಅಷ್ಟಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಒಳ್ಳೆ ಫಲಗಳನ್ನು ನೀಡಬೇಕಂದ್ರೆ ಸ್ವಲ್ಪ ಲಲಿತಾ ಸಹಸ್ರನಾಮ ಜಪವನ್ನು ದಿನಾಲು ಮಾಡಿದ್ರೆ ಒಳ್ಳೆಯದು. ಇಲ್ಲ ಸಾಧ್ಯವಾದ ಮಟ್ಟಿಗೆ ಆಗಸ್ಟ್ ತಿಂಗಳಲ್ಲಿ ಬರುವ ಬುಧವಾರಗಳಲ್ಲಿ ಈ ಒಂದು ಲಲಿತಾ ಸಹಸ್ರನಾಮ ಜಪ ಮಾಡಿ. ಮತ್ತು ಒಂದು ಸ್ವಲ್ಪ ಪರಿಹಾರ ಜೊತೆ ಸೂಚನೆ ಅಂತ ನೋಡಿದಾಗ ಆದಷ್ಟು ಮಂಗಳವಾರಗಳಲ್ಲಿ ಉಪ್ಪನ್ನು ತ್ಯಜಿಸಿ, ಅದು ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಮನೆಯಲ್ಲಿ ಒಂದು ನಿಂತ ಗಡಿಯಾರಗಳನ್ನು ಇಡಬೇಡಿ, ಕೈ ಗಡಿಯಾರ ಆಗಿರ್ಬೋದು ಅಥವಾ ಗೋಡೆಗೆ ಹಾಕಿರೋ ಗಡಿಯಾರಗಳನ್ನು ಇಡಬೇಡಿ, ಅದನ್ನು ಶೆಲ್ ಹಾಕಿ ಸರಿಪಡಿಸಿ. ಅಥವಾ ಗಡಿಯಾರ ಹೋಗಿದೆ ಅಂದರೆ ಅದನ್ನು ನೀವು ವಿಲೇವಾರಿ ಮಾಡಿ ಮನೆಯಿಂದ. ಈ ರೀತಿ ಪರಿಹಾರಗಳು, ಸೂಚನೆಗಳನ್ನು ಪಾಲಿಸಿದರೆ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ತುಂಬ ಎಕ್ಸಲೆಂಟ್ ಆಗಿರುವಂಥ ತಿಂಗಳು. 100ರಲ್ಲಿ 80% ಒಳ್ಳೆಯ ಗೋಚಾರ ಫಲಗಳನ್ನು ಇವರು ನಿರೀಕ್ಷೆ ಮಾಡಬಹುದು. ಸೊ ವೀಕ್ಷಕರೇ, ವೃಶ್ಚಿಕ ರಾಶಿಯವರು ಯಾರೆಲ್ಲ ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ದೀರಾ, ಸೊ ನೋಡಿ 100ಕ್ಕೆ 80% ಕೂಡ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಶುಭಾಶುಭ ಫಲಗಳೇ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಪರಿಹಾರ ಕ್ರಮಗಳನ್ನು ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದ್ರ ಜೊತೆಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗೆಲ್ಲ ಲಾಭ ತರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.